ಶಾಂತಿ. ದಿನಾಂಕ ಆಗಿದೆ 25/5/2026. ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಾನು ಕರ್ಮೇಂದ್ರಿಯಾಜೀತನಾಗಿದ್ದೇನೆಯೇ? ಯಾವುದೇ ಕರ್ಮೇಂದ್ರಿಯವು ನನಗೆ ಮೋಸ ಮಾಡುತ್ತಿಲ್ಲವೇ? ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿ, ಯಾವುದೇ ಕರ್ಮೇಂದ್ರಿಯವು ಎಂದೂ ಚಲಾಯಮಾನ ಆಗಬಾರದು. ನಾನು ನನ್ನ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು. ಕರ್ಮಾತೀತರಾಗಬೇಕೆಂದರೆ ಯಾವುದೇ ಕರ್ಮೇಂದ್ರಿಯದಿಂದ ವಿಕರ್ಮ ಮಾಡಬೇಡಿ. ಮಾಯೆಯು ಬಹಳ ಪ್ರಬಲವಾಗಿದೆ. ಕಣ್ಣುಗಳು ಮೋಸಗಾರನಾಗಿವೆ. ಆದ್ದರಿಂದ ತನ್ನ ಸಂಭಾಲನೆ ಮಾಡಿಕೊಳ್ಳಿ. ಪ್ರತಿಯೊಬ್ಬರೂ ಮಾಯೆಯ ಮೇಲೆ ಜಯಗಳಿಸಿ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕಾಗಿದೆ, ಏಕೆಂದರೆ ಮಾಯೆಯು ಬಹಳ ಪ್ರಬಲವಾಗಿದೆ. ಮಕ್ಕಳಿಗೆ ತಿಳಿಸಲಾಗುತ್ತದೆ, ಮಕ್ಕಳೇ, ಸದಾ ಬುದ್ಧಿಯಿಂದ ಇದನ್ನು ತಿಳಿದುಕೊಳ್ಳಿ. ನಾವು ಬ್ರಹ್ಮಕುಮಾರ ಕುಮಾರಿಯರು, ಸಹೋದರ ಸಹೋದರಿಯರಾಗಿದ್ದೇವೆ. ಈ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ. ಬಲೆ ಸೇವೆಯನ್ನೂ ಮಾಡುತ್ತಾರೆ, ಆದರೆ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ. ಈ ಶತ್ರುವಿನ ಮೇಲೆ ಬಹಳ ಗಮನವಿರಲಿ. ನೀವು ಮಕ್ಕಳಿಗೆ ಅವಿನಾಶಿ ಆಸ್ತಿಯು ಸಿಗುತ್ತದೆ. ಎಲ್ಲವೂ ಪ್ರಾಪ್ತಿಯಾಗಿ ಬಿಡುತ್ತದೆ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಈಗ ನಿಮ್ಮದು ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಪುರುಷೋತ್ತಮ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕಾಗಿದೆ. ಮಕ್ಕಳೇ, ನಿಮ್ಮ ಧರ್ಮವು ಬಹಳ ಸುಖ ಕೊಡುವಂತಹದ್ದಾಗಿದೆ. ಮನುಷ್ಯರಿಗೆ ಏನೂ ತಿಳಿದಿಲ್ಲ. ಸ್ವರ್ಗವೆಂದರೇನು ಎಂಬುದನ್ನು ಭಾರತವಾಸಿಗಳೇ ಮರೆತು ಹೋಗಿದ್ದಾರೆ. ಮಕ್ಕಳು ಬಹಳ ಪರಿಶ್ರಮ ಪಡಬೇಕಾಗಿದೆ. ನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ. ಯಾವ ಕರ್ಮೇಂದ್ರಿಯವು ನಮಗೆ ಮೋಸ ಮಾಡಿತು? ಬಾಯಿ ಸಹ ಬಹಳ ಮೋಸ ಮಾಡುತ್ತದೆ. ಶಿವತಂದೆ ಈ ಯಜ್ಞದಿಂದ ಕಳ್ಳತನ ಮಾಡುವುದಂತೂ ಬಹಳ ಕೆಟ್ಟದಾಗಿದೆ. ಅಡಿಕೆ ಕದ್ದರು ಕಳ್ಳ, ಆನೆ ಕದ್ದರು ಕಳ್ಳ. ಈ ಹವ್ಯಾಸವು ಬಹಳ ಕೆಟ್ಟದಾಗಿದೆ. ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ತಂದೆಯ ಆದೇಶದಂತೆ ಪೂರ್ಣ ನಡೆಯಬೇಕಾಗಿದೆ. ತಂದೆಯು ಆದೇಶ ನೀಡುತ್ತಾರೆ, ಮತ್ತೆ ಮಧ್ಯದಲ್ಲಿ ಮಾಯೆಯು ಬಂದು ವಿಘ್ನ ಹಾಕುತ್ತದೆ. ಸತ್ಯಯುಗದಲ್ಲಿ ಯಾವುದೂ ಚಿಂತೆಯ ಮಾತಿರುವುದಿಲ್ಲ, ಏಕೆಂದರೆ ರಾವಣ ರಾಜ್ಯವೇ ಇರುವುದಿಲ್ಲ, ಚಿಂತೆಯ ಮಾತೇ ಇರುವುದಿಲ್ಲ. ಮಾಯೆಯು ನಿಂದನೆ ಮಾಡಿಸುತ್ತದೆ. ನೀವು ಅಪಕಾರ ಮಾಡಿದಿರಿ, ನಾನು ಉಪಕಾರ ಮಾಡುತ್ತೇನೆ. ಮಕ್ಕಳೇ, ನೀವು ಒಂದು ವೇಳೆ ಕುದೃಷ್ಟಿ ಇದ್ದರೆ ತಮಗೆ ನಷ್ಟ ಮಾಡಿಕೊಳ್ಳುತ್ತೀರಿ. ಮಾಯೆಯ ರಾಜ್ಯದಲ್ಲಿ ಮನುಷ್ಯರು ಏನೆಲ್ಲ ಕರ್ಮವನ್ನು ಮಾಡುವರೋ ಅದು ವಿಕರ್ಮವೇ ಆಗುತ್ತದೆ. ಸತ್ಯಯುಗದಲ್ಲಿ ವಿಕಾರವಿರುವುದಿಲ್ಲ, ಆದ್ದರಿಂದ ಯಾವುದೇ ವಿಕರ್ಮವೂ ಆಗುವುದಿಲ್ಲ. ಯಾವುದೇ ಪಾಪಕರ್ಮ ಮಾಡಿದರೆ 100ರಷ್ಟು ಪಾಪವಾಗುವುದು. ಎಷ್ಟು ಸಾಧ್ಯವೋ ಅಷ್ಟು ಯಾವುದೇ ವಿಕರ್ಮ ಮಾಡಬಾರದು. ತಂದೆಯು ಪ್ರತಿಯೊಬ್ಬರ ಚಲನೆಯಿಂದಲೇ ತಿಳಿದುಕೊಳ್ಳುತ್ತಾರೆ. ಮಕ್ಕಳಿಗೆ ಮಾಯೆಯ ಬಿರುಗಾಳಿಗಳು ಬರುತ್ತವೆ. ಸ್ತ್ರೀ ಪುರುಷರೆಂದು ತಿಳಿದುಕೊಂಡಾಗಲೇ ಬಿರುಗಾಳಿಯೂ ಬರುತ್ತದೆ. ಸ್ವಯಂನಲ್ಲಿ ಏನೆಲ್ಲ ಕೆಟ್ಟ ಹವ್ಯಾಸಗಳಿವೆಯೋ ಅದರ ಪರಿಶೀಲನೆ ಮಾಡಿ ಅವನ್ನು ತೆಗೆಯಲು ಪರಿಶ್ರಮ ಪಡಬೇಕಾಗಿದೆ. ತಮ್ಮ ಸತ್ಯವಾದ ಲೆಕ್ಕಪತ್ರವನ್ನು ಇಡಬೇಕಾಗಿದೆ. ತಂದೆಯ ಹೆಸರು ಕೆಡುವಂತಹ ಯಾವುದೇ ಕರ್ಮ ಮಾಡಬಾರದು. ತನ್ನ ಉನ್ನತಿಯ ಚಿಂತನೆ ಮಾಡಬೇಕಾಗಿದೆ. ಸ್ವಲ್ಪವೂ ಕುದೃಷ್ಟಿ ಇರಬಾರದು. ಸ್ಥೂಲ ಅಥವಾ ಸೂಕ್ಷ್ಮದಲ್ಲಿ ಪ್ರತಿಯೊಂದು ಆದೇಶವನ್ನು ಪಾಲನೆ ಮಾಡುವಂತಹ ಸಂಪೂರ್ಣ ಆದೇಶ ಪಾಲಕ ಭವ. ನಿರಂತರ ನೆನಪಿನಲ್ಲಿರಿ ಅಥವಾ ಮನವಚನ ಕರ್ಮದಿಂದ ಪವಿತ್ರವಾಗಿರಿ. ಸಂಕಲ್ಪದಲ್ಲಿಯೂ ಅಪವಿತ್ರತೆ ಅಥವಾ ಅಶುದ್ಧತೆ ಇರಬಾರದು. ತಂದೆಯನ್ನು ಅರಿತುಕೊಂಡು ಹೃದಯದಿಂದ ಬಾಬಾ ಎಂದು ಹೇಳುವುದು ಅತಿ ಶ್ರೇಷ್ಠವಾದ ವಿಶೇಷತೆಯಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.